ನಮ್ಮ ಹೆಸರು ಪೈಲ್ವಾನ್ ನಾರಾಯಣ ಅಂತ, ಮಂಚೇಗೌಡನ ಕೊಪ್ಪಲು, ಕೆಂಪೇಗೌಡರ ಗರಡಿ. ನಾವು ಒಂದು 10 ವರ್ಷದ ಹುಡುಗನಿಂದ ಮಾಡ್ತಿದ್ದೀನಿ. ಮಹಾರಾಜರ ಕಾಲದಿಂದ ಕುಸ್ತಿ ಕಲೆಗೆ ಮಹಾತ್ಮ ಕೊಟ್ಟಿರುವಂಥ ಇದು ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲೂ ಕುಸ್ತಿಗೆ ಹೆಚ್ಚಿನ ಮಾಹಿತಿ ಕೊಡ್ತಿದ್ರು. ಈಗ ಆಸಕ್ತಿ ಕಡಿಮೆ ಆಗೋದ ಯುವಕರಿಗೆಲ್ಲ ಈ ಜಿಮ್ ಬಂದು ಜಿಮ್ಮು ಅನ್ಕೊಂಡು ಏನಾಯ್ತದೆ, ಈ ಕುಸ್ತಿ ಕಲೆಗೆ ಇದಾಗೋಯ್ತೈತೆ. ಅವಾಗ ಒಬ್ಬರು ಪೈಲ್ವಾನರು ಸಾಕಕ್ಕೆ ಅಂತಲೇ 4-6 ಜನ ಸಾಕಿ ಅವ್ರನ್ನ ದೊಡ್ಡ ಪೈಲ್ವಾನ್, ನಮ್ಮೂರಿಗೊಬ್ಬ ಪೈಲ್ವಾನ್ ಬೇಕು ಅನ್ಕಂಡು ಭಾಳ ಸಾಕ್ತಿದ್ರು. ಕೊಪ್ಪಳ ಆಗ್ಬೋದು, ಕುಂಬಾರ ಕೊಪ್ಪಲು, ಪಡವಾರಹಳ್ಳಿ, ಒಂಟೆ ಕೊಪ್ಪಲು, ಮಂಚೇಗೌಡನ ಕೊಪ್ಪಲು, ಬಳಗೋಳ, ಪಾಲಹಳ್ಳಿ, ಹೊಸಳ್ಳಿ, ಈ ಥರ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನ ಕುಸ್ತಿಗೆ ಮಾನ್ಯತೆ ಇತ್ತು. ಪೈಲ್ವಾನ್ ಅಂದರೆ ನಾವು ರೌಡಿಗಳೆಲ್ಲ ಪೈಲ್ವಾನರುಗಳು ತಲೆ ಬಗ್ಗಿ ಯಾರು ನಾವು ಗರಡಿ ಒಳಗೆ ಸಾಧನೆ ವ್ಯಾಯಾಮ ಮಾಡ್ಕೊಂಡು ಪಟ್ಟುಗಳು ಕಲ್ತ್ಕೊ ಹೋಗ್ತೀವಿ. ಆ ತಾಯಿ ನಮಗೆ ಆಯುಷ ಆರೋಗ್ಯ ಎಲ್ಲ ಚೆಂದ ಕೊಟ್ಟು ಮುಂದೆ ಒಂದು ಹೆಸರು ಕೊಡ್ತಾರೆ ನಮಗೆ. ಇಂಥ ಊರಿಂದ ಇಂಥ ಪೈಲ್ವಾನ್ ಅವನೇ ಅನ್ನೋದು ಒಂದು ಹೆಸರು. ಯಜಮಾನರು ಅಂದರೆ ವಸ್ತಾದರು, ಕಲೀಪರು ಅಂದರೆ ನಮಗೆ ಗುದ್ದಾಟ ಮಾಡಿಸೋರು, ಡಾವುಗಳು ಹೇಳ್ಕೊಡೋರು, ಅವರು ನಿಂತ್ಕೊಂಡು ಹುಡುಗರುಗಳೆಲ್ಲನೇ ತರಬೇತಿ ಮಾಡಿಕೊಡೋರು. ಆ ರೀತಿ ಮಟ್ಟಿ ಅಂದರೆ ಮೌಲಾಲಿ ಅಂದರೆ ಚಾಮುಂಡೇಶ್ವರಿ, ಆ ಆದಿಶಕ್ತಿ ಅಂತ ಆ ಎಣ್ಣೆ ಇದು ಹಿಂದೆ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಅವರೇ ಕುಸ್ತಿ ಕಲ್ತಿದ್ದದ್ದು ವಿದ್ಯಾಭ್ಯಾಸ. ಮೌಲಾಲಿ ನಮ್ಮ ಗುರುಗಳು ಹೇಳ್ತಿದ್ದದ್ದು. ಕೆಂಪು ಮಣ್ಣು ಅಂದರೆ ಅದಕ್ಕೆ ನಾವು ಪಚ್ಚಕರ್ಪೂರ, ಎಣ್ಣೆ, ಅರ್ಶಿನ, ಕುಂಕುಮ ಎಲ್ಲನ ಹಾಕಿ ಅದ್ರ ಮೇಲೆ ನಮ್ಗೆ ಏನೇ ಬಿದ್ದು ಗಾಯ ಆದ್ರೂ ಗಾಯ ಬೇಗನೆ ವಾಸಿ ಆಗೋಯ್ತದೆ, ಒಣಬಿಡ್ತದೆ. ಮ್ಯಾಟಲ್ಲಿ ಫಸ್ಟ್ ಕುಸ್ತಿ ಮಾಡಿಸ್ತಾರೆ. ಇಲ್ಲಿ ಮಟ್ಟಿಲಿ ನಾವು ಗಂಟೆ ಬಾರಿ ಮಾಡ್ತೀವಿ. ಮ್ಯಾಟು ಅದು ಟೆಕ್ನಿಕಲ್ಲಲ್ಲಿ, ಅದು ಡಾವುಗಳ ಮೇಲೆ ಪಾಯಿಂಟ್ ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನಂದರೆ ಚಿತ್ತೆ ಮಾಡಬೇಕು, ಅವನ್ನ ಅಂತರಕ್ನ ಮಾಡಿ ಕುಸ್ತಿ ಹೊಡಿಬೇಕು ನಾವು. ಅಖಾಡ ಅಂದರೆ ಕುಸ್ತಿ ಅಖಾಡ, ನಾವು ಕುಸ್ತಿ ಮಾಡ್ತಿದ್ದೇವಲ್ಲ ಅದನ್ನೇ ಅಖಾಡ ಅನ್ನೋದು. ಪಬ್ಲಿಕ್ ಜನ ಸೇರ್ತದಲ್ಲ. ನಾನಾ ರೀತಿ ಪಟ್ಟು ಐತೆ, 100 ಪಟ್ಟುಗಳೈತೆ. ಒಂದು ಡೋಬಿ ಸಾಟ್ ಐತೆ, ಕಾಳವರ್ಜಂಗ ಐತೆ, ಬಾರ್ಲಿ ಐತೆ, ಸಾಲ್ತ್ ಐತೆ, ಆಮೇಲೆ ಡಾಕ್ ಐತೆ, ಕೊಕ್ಕರೆ ಹೊಡಿತೀವಿ, ಚಪ್ಪಡಿ ಬಿಡ್ತೀವಿ. ಸುಮಾರು ಹೆಸ್ರುಗಳೈತೆ ಡಾವುಗಳಿಗೆ. ಒಂದೊಂದು ಕಡೆ ಒಂದೊಂದು ಥರ ಹೆಸ್ರು ಇಟ್ಕೊಂಡಿದ್ದಾರೆ. ಚಿಕ್ಕ ಬಾಗಿಲು ಯಾಕಿತ್ತೆ ಅಂದರೆ ನಾವು ತಲೆ ಎತ್ತಿ ನೋಡಬಾರ್ದು. ಯಾರನ್ನೇ ಆದ್ರೂ ತಲೆ ಎತ್ತಿ ನೋಡದೆ ನಾವು ತಲೆ ಬಾಕಂದು ಹೋಗಿ ಕುಸ್ತಿ ಮಾಡಬೇಕು ಅನ್ನೋ ಇದಿತ್ತು. ಬೇಕಿದ್ದೇನಂದ್ರೆ ವ್ಯಾಯಾಮ ಮಾಡಬೇಕು. ಮತ್ತು ಈ ಕುಸ್ತಿ ಮಾಡಬೇಕಾದ್ರೆ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಇಲ್ಲ. ಮೇನ್ ನಮಗೆ ಈಗ ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಹಾಸ್ಟೆಲ್ಗಳು ಮಡಗಿ ಸರ್ಕಾರದಿಂದ ಪೈಲ್ವಾನರುಗಳ ಇದೈತೆ. ಇಲ್ಲ ನಮ್ಮ ಮೈಸೂರಲ್ಲಿ ಯಾವುದೇ ಥರ ಇಷ್ಟು ಕುಸ್ತಿ ಬೆಳೆದಿದ್ರು ಒಳ್ಳೊಳ್ಳೆ ಪೈಲ್ವಾನರವ್ರೆ ನಮ್ಮಲ್ಲಿ ಮೈಸೂರಲ್ಲಿ. ಅಷ್ಟು ಪೈಲ್ವಾನರಿದ್ರು ನಮ್ಮಲ್ಲಿ ಮೈಸೂರಲ್ಲಿ ಒಂದು ಹಾಸ್ಟೆಲು ಮಾಡಲಿಲ್ಲ. ಅದೇ ದೊಡ್ಡ ಇದಾದದ್ದು. ಬರೋಕ್ಕಿಂತ ಮುಂಚೆ ಕಾಲು ತೊಳ್ಕೊಂಡು, ಮೂಲೆಯ ತಾಯಿನ ಸಣ್ಣ ಮಾಡ್ಕೊಂಡು, ಹೊಸ್ದಾಗೆ ಸಣ್ಣ ಮಾಡಿ ನಾವು ಬಂದು ದಟ್ಟಿ ಕಟ್ಟಿ ನಾವು ಸಾಧನೆ ಶುರು ಮಾಡ್ತೀವಿ. ಬೈಸ್ ಹೊಡಿತೀವಿ, ಡಿಪ್ಸ್ ಹೊಡಿತೀವಿ. ನಮ್ಮ ಹಲವಾರು ಐಟಮ್ಗಳು, ಹಳೆಯದು ಗದೆ ಐತೆ, ಮತ್ತು ಗುದ್ಲಿ ಮೂಲೆ ಹೇಳ್ತಾ ಇದು ಮಾಡ್ತೀವಿ, ಮಟ್ಟಿ ಹೊಡಿತೀವಿ.
ಅದು ನಾನಾ ರೀತಿ ಸಾಧನೆಗಳವೆ. ಇವಾಗ ಯುವಕರು ಯಾರು ಗೊತ್ತಿಲ್ಲ, ಬರೀ ಜಿಮ್ ಅಂತ ಎಲ್ಲ ಬಾಡಿ ಸೋಗೋಸ್ಕರ ಹೋಯ್ತವ್ರೆ. ಇದು ನಮ್ಮ ಬಾಡಿನ ದೇಹನ ಗಟ್ಟಿಯಾಗಿಡುತ್ತೆ ಹೊರತು ಆರೋಗ್ಯ ಚೆನ್ನಾಗಿರ್ತೀವಿ ಎಲ್ಲರೂ ನಾವು. ಯಾರೇ ಆದರೂ ಇಲ್ಲಿ ಬಂದು ಮಾಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಜಿಮ್ಗೂ ಗಡ್ಡಿಗೂ ಏನು ವ್ಯತ್ಯಾಸ ಅಂದರೆ ಅದು ಶೋ ಮಾತ್ರ, ಇದು ನಮ್ಮ ಬಾಡಿ ಗಟ್ಟಿಯಾಗಿರುತ್ತೆ. ಇದು ಅದವ್ರು ತಿಳ್ಕೊಂಡಿಲ್ಲ ಹುಡುಗರುಗಳು ಯುವಕರು. ಅದು ತಿಳ್ಕೊಂಡ್ರೆ ಹೆಚ್ಚಾಗಿ ಅವ್ರಿಗೆ ಅರಿವಾಗುತ್ತೆ.